ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ನಮ್ಮೊಂದು ಚಾನಲ್ಗೆ ಸ್ವಾಗತ. ಹಾಗಾದರೆ ನಾವು ಇವತ್ತು ಡಿಸ್ಕಷನ್ ಮಾಡ್ತಾ ಇರುವಂತಹ ವಿಷಯ ಏನಪ್ಪ ಅಂತಂದ್ರೆ ಇನ್ನೊಂದು ಬ್ಯಾಚುಲರ್ ಡಿಗ್ರಿ ಕೋರ್ಸಿನ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಹಾಗಾದರೆ ಆ ಒಂದು ಕೋರ್ಸ್ ಯಾವುದಪ್ಪ ಅಂತಂದ್ರೆ BHM ಅನ್ನೋ ಒಂದು ಕೋರ್ಸಿನ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಏನ್ರಿ ಒಂದು BHM ಅಂತಂತ ಕೇಳಿದ್ರೆ, ಸೊ ಇದು ಬ್ಯಾಚುಲರ್ ಆಫ್ ಹೋಟೆಲ್ ಮ್ಯಾನೇಜ್ಮೆಂಟ್ ಅನ್ನೋ ಒಂದು ಕೋರ್ಸಿನ ಬಗ್ಗೆ ನಾವು ಇವತ್ತು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಇಟ್ ಮೈಟ್ ಬಿ ಎ ಹೋಟೆಲ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಅಥವಾ ಇಟ್ ಮೈಟ್ ಬಿ ಎ ಹೋಟೆಲ್ ಅಡ್ಮಿನಿಸ್ಟ್ರೇಷನ್ ಅಂದ್ರೆ ಆಗಿರ್ಬೋದು. BHM ಅಥವಾ BHA ಅನ್ನೋ ಒಂದು ಕೋರ್ಸಿನ ಬಗ್ಗೆ ಇವತ್ತು ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಹಾಗಾದರೆ ಇದರೊಳಗೆ ನಾವೇನೆಲ್ಲ ಕವರ್ ಮಾಡ್ತಾ ಇದ್ದೀವಿ ಅಂತಂದ್ರೆ, ಈ ಒಂದು ಕೋರ್ಸ್ ಅಂತಂದ್ರೆ ಏನು, ಇದರ ಎಲಿಜಿಬಿಲಿಟಿ ಏನು, ಈ ಒಂದು ಕೋರ್ಸಿನ ಡ್ಯೂರೇಷನ್ ಎಷ್ಟು ವರ್ಷ ಇರ್ತದೆ, ಅದಾದಮೇಲೆ ಈ ಒಂದು ಕೋರ್ಸಿನ ಫೀಸ್ ಸ್ಟ್ರಕ್ಚರ್ ಏನು, ಈ ಒಂದು ಕೋರ್ಸ್ ಒಳಗಡೆ ಏನೆಲ್ಲ ಸಬ್ಜೆಕ್ಟ್ ಬರ್ತದೆ ಅಥವಾ ಸಿಲೆಬಸ್ ಬರ್ತದೆ, ಅದಾದಮೇಲೆ ಇದರೊಳಗಡೆ ಬರುವಂತಹ ಜಾಬ್ ಅಪಾರ್ಚುನಿಟೀಸ್ಗಳೇನೆಲ್ಲ ಇರ್ತಾವೆ, ಇದರ ಸ್ಯಾಲ್ರಿ ಸ್ಕೇಲ್ ಏನು, ಅದರ ಜೊತೆಗೇ ಈ ಒಂದು ಕೋರ್ಸನ್ನ ಮಾಡಿದ ಮೇಲೆ ನಮಗೇನಾದರೂ ಈ ಕೋರ್ಸ್ ಒಳಗಡೆ ಹೈಯರ್ ಎಜುಕೇಷನ್ ಇರುತ್ತಾ ಅಂಥೇಳಿ ಇನ್ನು ಡೀಟೇಲ್ ಆಗಿ ನಮಗೆ ವಿತಿನ್ 10 ಮಿನಿಟ್ಸ್ ಒಳಗಡೆ ಹೇಳುವಂತಹ ಪ್ರಯತ್ನ ಮಾಡ್ತಾ ಹೋಗ್ತೀವಿ. ಹಾಗಾದರೆ ಯಾರೆಲ್ಲ ವಿದ್ಯಾರ್ಥಿಗಳು ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ರಿ, ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಅದೇ ರೀತಿ ವಿಡಿಯೋಗಳನ್ನು ನೋಡ್ಬೋದು. ಓಕೆ, ಸೊ ಹಾಗಾದರೆ ಮೊದಲಿಗೆ ಈ ಒಂದು ಕೋರ್ಸು ಯಾವುದರ ಮೇಲೆ ಬ್ಲೆಂಡ್ ಆಗಿರುತ್ತೆ ಅಂತ ನೋಡ್ತಾ ಹೋಗೋಣ. ಸೊ ಈಗ ನಿಮ್ಗೆ ಹೋಟೆಲ್ ಮ್ಯಾನೇಜ್ಮೆಂಟ್ ಅಥವಾ ಹೋಟೆಲ್ ಅಡ್ಮಿನಿಸ್ಟ್ರೇಷನ್ ಅಂತ ಗೊತ್ತಾದಾಗ, ಸೊ ಇಲ್ಲಿ ನೀವು ಹೋಟೆಲ್ಗಳೊಳಗಡೆ ಅಥವಾ ಹಾಸ್ಪಿಟಾಲಿಟಿ ಒಳಗಡೆ ಅಥವಾ ಈ ಒಂದು ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಕಲಿತೀರಾ, ಅದಾದಮೇಲೆ ಹಾಸ್ಪಿಟಾಲಿಟಿ ಬಗ್ಗೆ ಕಲಿತೀರಾ, ಅದಾದಮೇಲೆ ಇದರ ಟೂರಿಸಮ್ ಬಗ್ಗೆ ಕಲಿತೀರಾ, ಆಮೇಲೆ ಕ್ಯಾಂಟೀನ್ ಇಂಡಸ್ಟ್ರಿ ಬಗ್ಗೆ ಕಲಿತೀರಾ, ಇನ್ನೂ ಹಲವಾರು ಹೋಟೆಲಿಗೆ ಸಂಬಂಧಪಟ್ಟಿರುವಂತಹ ಕಮ್ಯುನಿಕೇಷನ್ ಸ್ಕಿಲ್ ಆಗಿರ್ಬೋದು, ಇವುಗಳ ಬಗ್ಗೆ ಇದರೊಳಗಡೆ ನೀವು ಕಲಿತಾ ಹೋಗ್ತೀರಾ ಈ ಒಂದು ಹೋಟೆಲ್ ಮ್ಯಾನೇಜ್ಮೆಂಟ್ ಅನ್ನೋ ಒಂದು ಕೋರ್ಸಿನೊಳಗಡೆ. ಓಕೆ, ಸೊ ಹಾಗಾದರೆ ಈ ಒಂದು ಕೋರ್ಸನ್ನು ಮಾಡಬೇಕಾದ್ರೆ ನಮ್ಮ ಎಲಿಜಿಬಿಲಿಟಿ ಏನಿರಬೇಕು ರೀ, ಅಥವಾ ನಾವು ಏನನ್ನು ಮುಗಿಸಿದಾಗ ಈ ಕೋರ್ಸನ್ನು ಮಾಡ್ಬೋದು ಅಂತ ಕೇಳ್ಬೋದು ನೀವು. ಸೊ ನೀವು PUC ಒಳಗಡೆ ಪಾಸ್ ಆಗಿರಬೇಕು, ಎನಿ ಸ್ಟ್ರೀಮ್, PUC ಕಾಮರ್ಸ್, ಆರ್ಟ್ಸ್, ಸೈನ್ಸ್ ಯಾವುದೇ ಕೋರ್ಸನ್ನು ಮಾಡಿದ್ರೂ ಕೂಡ ನೀವು ಈ ಕೋರ್ಸನ್ನು ಮಾಡ್ಬೋದು. ನಿಮ್ಮ ಟೋಟಲ್ ಪರ್ಸೆಂಟೇಜ್ ಅಥವಾ ನಿಮ್ಮ ಮಿನಿಮಮ್ ಪರ್ಸೆಂಟೇಜ್ ಎಷ್ಟಿರಬೇಕಂತ ಕೇಳಿದ್ರೆ, ನಿಮ್ಮದು ಅಪ್ರಾಕ್ಸಿಮೇಟ್ಲಿ 45ಇಂದ 50% ಇದ್ದರೆ ಸಾಕು, ನೀವು ಈ ಕೋರ್ಸನ್ನು ಮಾಡಲಿಕ್ಕೆ ಎಲಿಜಿಬಲ್ ಆಗ್ತೀರಾ. ಅದಾದಮೇಲೆ ಈ ಒಂದು ಕೋರ್ಸನ್ನು ಮಾಡಬೇಕು ಅಂದ್ಕೊಂಡಿದ್ದೀವಿ ನಾವು, ಈ ಕೋರ್ಸಿನ ಡ್ಯೂರೇಷನ್ ಎಷ್ಟು ವರ್ಷ ಅಂತ ಕೇಳ್ಬೋದು ನೀವು. ಸೊ ಈ ಕೋರ್ಸಿನ ಡ್ಯೂರೇಷನ್ ಬಂದ್ಬಿಟ್ಟು ಅಪ್ರಾಕ್ಸಿಮೇಟ್ಲಿ ನಿಮಗೆ 3 ಇಯರ್ಸ್ ಇರ್ತದೆ. ಅದನ್ನು ನಿಮಗೆ 6 ಸೆಮಿಸ್ಟರ್ ಆಗಿ ಡಿವೈಡ್ ಮಾಡಿರ್ತಾರೆ ಸಿಲೆಬಸ್ಸನ್ನು. ಅದಾದಮೇಲೆ ಈ ಒಂದು ಕೋರ್ಸನ್ನು ಮಾಡಬೇಕು ಅಂದ್ಕೊಂಡಿದ್ದೀವಿ, ಈ ಕೋರ್ಸಿನ ಫೀಸ್ ಎಷ್ಟಿರ್ಬೋದು ಅಂತ ಕೇಳ್ಬೋದು ನೀವು. ಸೊ ಈ ಕೋರ್ಸಿನ ಫೀಸ್ ಬಂದ್ಬಿಟ್ಟು ನಿಮ್ಗೆ ಅಪ್ರಾಕ್ಸಿಮೇಟ್ಲಿ 50K ಇಂದ 1 lakh ಪರ್ ಇಯರ್ ಇರ್ತೈತಿ. ಸೊ ನೀವು 3 ಇಯರ್ಸ್ ಕಂಪ್ಲೀಟ್ ಮಾಡೋ ಹೊತ್ತಿಗೆ ನಿಮ್ಮದು 3 lakhದಿಂದ 3.5 lakh ಆ್ಯಾವ್ರೇಜ್ ಫೀಸ್ ಬರ್ಬೋದು. ಅದಾದಮೇಲೆ ಈ ಕೋರ್ಸನ್ನ ಮಾಡಿದೀವಿ ನಾವು. ಸೊ ಈ ಕೋರ್ಸನ್ನ ಮುಗಿಸಿದ ಮೇಲೆ ನಮ್ಗೆ ಏನೆಲ್ಲ ಜಾಬ್ ಅಪಾರ್ಚುನಿಟೀಸ್ಗಳು ಇರ್ತಾವೆ, ಏನು ಕೆಲಸ ಮಾಡೋದು ನಾವು ಈ ಕೋರ್ಸನ್ನು ಮುಗಿಸಿದ ಮೇಲೆ ಅಂತ ಕೇಳ್ಬೋದು ನೀವು. ಸೊ ಸಿಂಪಲ್ಲಾಗಿ ನೀವು ಇಲ್ಲಿ ಹೋಟೆಲ್ ಅಡ್ಮಿನಿಸ್ಟ್ರೇಷನ್ ಆಗಿರ್ಬೋದು ಅಥವಾ ಹೋಟೆಲ್ ಹಾಸ್ಪಿಟಾಲಿಟಿ ಆಗಿರ್ಬೋದು, ಅದಾದಮೇಲೆ ಫುಡ್ ಆ್ಯಂಡ್ ಬ್ರೇವೇಜ್ ಸರ್ವಿಸ್ ಆಗಿರ್ಬೋದು, ಅಥವಾ ಟೂರಿಸಮ್ ಗೈಡನ್ ಆಗಿರ್ಬೋದು, ಅಥವಾ ಅದಾದಮೇಲೆ ಇವೆಂಟ್ ಮ್ಯಾನೇಜರ್ ಆಗಿ ಅಥವಾ ಇವೆಂಟ್ ಇನ್ಚಾರ್ಜ್ ಆಗಿನೂ ಕೂಡ ನೀವು ಕೆಲಸ ಮಾಡ್ಬೋದು. ಈ ಹಾಸ್ಪಿಟಾಲಿಟಿ ಅಥವಾ ಇವೆಂಟ್ಗಳಿಗೆ ಸಂಬಂಧಪಟ್ಟಿರುವಂತಹ ಜಾಬ್ ಅಪಾರ್ಚುನಿಟೀಸ್ಗಳು ನಿಮಗೆ ಇದರೊಳಗಡೆ ಭಾಳಷ್ಟು ಇರ್ತಾವೆ. ಅದಾದಮೇಲೆ ಈ ಕೋರ್ಸನ್ನು ಮುಗಿಸಿದ್ವಿ, ನಾವೇನಾದರೂ ಕೆಲಸ ಮಾಡ್ತಾ ಇದ್ದೀವಿ, ಇದರ ಜಾಬ್ ಅಪಾರ್ಚುನಿಟೀಸನ್ನು ಹೇಳಿದ್ರಿ. ಇನ್ನು ಇಲ್ಲಿ ನಾವು ಈ ಕೋರ್ಸನ್ನ ಮುಗಿಸಿದ ಮೇಲೆ ಕೆಲಸ ಮಾಡ್ತಾ ಇದ್ದೀವಿ, ನಮಗೆ ಸ್ಯಾಲ್ರಿ ಸ್ಕೇಲ್ ಎಷ್ಟಿರ್ತೈತಿ ಈ ಕೋರ್ಸನ್ನು ಮುಗಿಸಿದ ಮೇಲೆ ಅಂತ ಕೇಳ್ಬೋದು ನೀವು. ಸೊ ಇಲ್ಲಿ ನಿಮ್ಗೆ ಇನ್ನೊಂದು ಜಾಬ್ ಅಪಾರ್ಚುನಿಟೀಸ್ಗಳು, ನಿಮ್ಮ ಓನ್ ಹೋಟೆಲ್ ಅಥವಾ ಓನ್ ಇವೆಂಟ್ಗಳನ್ನು ಕೂಡ ನೀವು ಇನ್ಸ್ಟಾಲ್ ಮಾಡ್ಬೋದು. ಇನ್ಸ್ಟಾಲ್ ಮಾಡಿ ಅದನ್ನು ಕೂಡ ನೀವು ರನ್ ಮಾಡ್ಬೋದು. ಅದನ್ನು ಕೂಡ ನಿಮ್ಗೆ ಆ ಥರ ನಿಮ್ಗೆ ಅವಕಾಶಗಳು ಕೂಡ ಇದರೊಳಗಡೆ ಇರ್ತಾವೆ. ಸೊ ಅದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದ್ರೆ, ಸೊ ಸ್ಯಾಲ್ರಿ ಹೇಳ್ತಾ ಇದ್ದಲ್ಲಿ ನಿಮಗೆ ಇವಾಗ. ಸೊ ಸ್ಯಾಲ್ರಿ ಎಷ್ಟಪ್ಪ ಅಂತಂದ್ರೆ ಅಪ್ರಾಕ್ಸಿಮೇಟ್ಲಿ ನೀವು ಪರ್ ಆ್ಯನಮ್ 4 lakhಯಿಂದ 6 lakh ನೀವು ತೊಗೋಬೋದು ಫ್ರೆಶರ್ ಆಗಿ ಜಾಯ್ನ್ ಆದಾಗ. ಅದಾದಮೇಲೆ ನಿಮಗೆ ನೆಕ್ಸ್ಟ್ ಎಕ್ಸ್ಪೀರಿಯನ್ಸ್ ಅಥವಾ ಮ್ಯಾನೇಜರ್ ಪೋಸ್ಟ್ ಅಥವಾ HR ಪೋಸ್ಟ್ ನಿಮಗೆ ಹೈ ಮಾಡ್ಕೊತ ಹೋಗ್ತಾರಲ್ಲ, ಸೊ ನಿಮ್ಮ ಸ್ಕಿಲ್ಗಳ ಮೇಲೆ ಡಿಪೆಂಡ್ ಆಗಿ ನಿಮ್ಮ ಸ್ಯಾಲ್ರಿ ಸ್ಕೇಲ್ ಇನ್ಕ್ರೀಸ್ ಹಾಕ್ಕೊಂತ ಹೋಗ್ತೈತಿ. ಓಕೆ, ಸೊ ಅದಾದಮೇಲೆ ಈ ಕೋರ್ಸನ್ನು ಮಾಡಿದ್ದೀವಿ ರೀ. ಸೊ ಇದರೊಳಗಡೆ ಜಾಬ್ ಅಪಾರ್ಚುನಿಟೀಸ್ ಹೇಳಿದ್ರಿ, ಇದರೊಳಗಡೆ ನಾವು ಏನೆಲ್ಲ ಸಬ್ಜೆಕ್ಟ್ಗಳನ್ನ ಕಲಿತೀವಿ, ಏನೆಲ್ಲ ಸಿಲೆಬಸನ್ನು ಕಲಿತೀವಿ ಅಂತ ಕೇಳ್ಬೋದು. ಸೊ ಇದರೊಳಗಡೆ ನಿಮ್ಗೆ ಸ್ಪೆಷಲ್ ಆಗಿ ಆ ಒಂದು ಹೋಟೆಲ್ ಮ್ಯಾನೇಜ್ಮೆಂಟ್, ಹಾಸ್ಪಿಟಾಲಿಟಿ ಬಗ್ಗೆನ ಜಾಸ್ತಿ ನಿಮ್ಗೆ ಕಲಿಸ್ತಾ ಹೋಗ್ತಾರೆ. ಹಾಗಾದರೆ ನಾವೇನೆಲ್ಲ ಸಬ್ಜೆಕ್ಟ್ಗಳನ್ನ ಇದರೊಳಗಡೆ ಕಲಿತೀವಿ ಅಂತ ನೋಡ್ತಾ ಹೋಗೋಣ. ಸೊ ಮೊದಲನೇ ಸಬ್ಜೆಕ್ಟ್ ಏನಪ್ಪ ಅಂದ್ರೆ ನಿಮ್ಗೆ ಇಲ್ಲಿ ಫುಡ್ ಪ್ರೊಡಕ್ಷನ್ ಆ್ಯಂಡ್ ಕಲ್ಟಿವೇಟಿಂಗ್ ಆರ್ಟ್ಸ್ ಅಂತ ಕಲಿತೀರಿ. ಅದಾದಮೇಲೆ ಫುಡ್ ಆ್ಯಂಡ್ ಬ್ರೇವೇಜ್ ಸರ್ವಿಸ್ ಅಂತ ಕಲಿತೀರಿ. ಅದಾದಮೇಲೆ ಫ್ರಂಟ್ ಆಫೀಸರ್ ಸರ್ವಿಸ್ ಅಂತ ಕಲಿತೀರಿ. ಅದಾದಮೇಲೆ ಈ ಒಂದು ಲೈಕ್ ಹೌಸ್ ಕೀಪಿಂಗನ್ನು ಕಲಿತೀರಾ. ಅದಾದಮೇಲೆ ಫ್ಯಾಕಲ್ಟಿ ಮ್ಯಾನೇಜ್ಮೆಂಟ್ ಅಂತ ಕಲಿತೀರಾ. ಅದಾದಮೇಲೆ ಹೋಟೆಲ್ ಅಕೌಂಟೆಂಟ್ ಆ್ಯಂಡ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಂತ ಕಲಿತೀರಾ. ಅದಾದಮೇಲೆ ಇವೆಂಟ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಇವೆಂಟ್ ಕಲ್ಚರ್ಗಳ ಬಗ್ಗೆ ಕಲಿತೀರಾ. ಸೊ ಇವೆಲ್ಲ ಸಬ್ಜೆಕ್ಟ್ಗಳನ್ನ ಇದರೊಳಗಡೆ ಕಲಿತಾ ಹೋಗ್ತೀರಾ. ಸೊ ಅದಾದಮೇಲೆ ನೆಕ್ಸ್ಟ್ ಈ ಕೋರ್ಸನ್ನು ಮಾಡಿದ್ದೀವಿ ನಾವು. ಇದರೊಳಗಡೆ
ಕಂಪ್ಲೀಟಾಗಿ ಕೋರ್ಸನ್ನು ಮುಗಿಸಿ ನಾವು ಇನ್ನೂ ಏನಾದರೂ ಹೈಯರ್ ಎಜುಕೇಷನ್ನ ನೋಡ್ಬೋದಾ ಈ ಕೋರ್ಸನ್ನು ಮುಗಿಸಿದ ಮೇಲೆ ಅಂತ ಕೇಳ್ಬೋದು ನೀವು. ಸೊ ಇದರೊಳಗಡೆನೂ ಕೂಡ ನಿಮ್ಗೆ ಹೈಯರ್ ಎಜುಕೇಷನ್ ಅವಕಾಶಗಳು ಇರ್ತಾವೆ. ಸೊ ಏನೆಲ್ಲ ಹೈಯರ್ ಎಜುಕೇಷನ್ ಇರ್ತದೆ ಅಂತ ನೋಡ್ತಾ ಹೋಗೋಣ. ಸೊ ಮೊದಲಿಗೆ ನಾವಿಲ್ಲಿ MBA ಅಂತ ಕರಿತೀವಿ, ಅಂದ್ರೆ ಮಾಸ್ಟರ್ಸ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಅಂತ ಕರಿತೀವಿ. ಅದಾದಮೇಲೆ MHA ಅಂತ ಕರಿತೀವಿ, ಅಂದರೆ ಮಾಸ್ಟರ್ಸ್ ಆಫ್ ಹೋಟೆಲ್ ಅಡ್ಮಿನಿಸ್ಟ್ರೇಷನ್ ಅಂತ ಕರಿತೀವಿ. ಮಾಸ್ಟರ್ಸ್ ಆಫ್ ಹೋಟೆಲ್ ಮ್ಯಾನೇಜ್ಮೆಂಟ್ ಅಂತ ಕಲಿತೀವಿ. ಸೊ ಈ ಥರ ನಿಮ್ಗೆ ಹಲವಾರು ಇದರೊಳಗಡೆ ಜಾಬ್ ಅಪಾರ್ಚುನಿಟೀಸ್ಗಳು ಇರ್ತಾವೆ. ಸೊ ಇದು ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಅಬೌಟ್ ಈ ಒಂದು BHM ಅಥವಾ BHA ಅನ್ನೋ ಒಂದು ಕೋರ್ಸಿನ ಬಗ್ಗೆ, ಅಂದರೆ ಬ್ಯಾಚುಲರ್ ಆಫ್ ಹೋಟೆಲ್ ಅಡ್ಮಿನಿಸ್ಟ್ರೇಷನ್ ಆರ್ ಮ್ಯಾನೇಜ್ಮೆಂಟ್ ಅನ್ನೋ ಒಂದು ಕೋರ್ಸಿನ ಬಗ್ಗೆ. ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಈ ಒಂದು ಬ್ಯಾಚುಲರ್ ಆಫ್ ಹೋಟೆಲ್ ಅಡ್ಮಿನಿಸ್ಟ್ರೇಷನ್ ಕೋರ್ಸ್ನ ಸರ್ಚ್ ಮಾಡ್ತಾ ಇರ್ತಾರಲ್ಲ ಅವರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಅದೇ ರೀತಿ ಯಾರೆಲ್ಲ ವಿದ್ಯಾರ್ಥಿಗಳು ಈ ಒಂದು ವಿಡಿಯೋನ ಈಗ ಆಲ್ರೆಡಿ ನೋಡ್ತಾ ಇದ್ದೀರಿ, ನಮ್ಮ ಒಂದು ವಿಡಿಯೋನ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಅದೇ ರೀತಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಪ್ಡೇಟ್ಗಳನ್ನು ನೋಡ್ತಾ ಇರ್ಬೋದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಪ್ಲೀಸ್ ಡು ಸಬ್ಸ್ಕ್ರೈಬ್ ಅವರ್ ಚಾನಲ್. ಅದರ ಜೊತೆಗೆ ಯಾರಿಗಾದರೂ ಡೌಟ್ಸ್ ಇದ್ದರೆ ಕೆಳಗಡೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.